ಕ್ರಿಸ್ತ ಯೇಸುವಿನಲ್ಲಿ ದೇವರಿಗೆ ಅತಿ ಪ್ರಿಯರು ಘನವಂತರು ಆದ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಧ್ಯಾನಿಸಲಿರುವಂಥ ಪವಿತ್ರ ಗ್ರಂಥದ ವಾಕ್ಯ ಭಾಗ ಲೋಕದ ಜ್ಞಾನ ಪ್ರಿಯರೇ. ಪವಿತ್ರ ಗ್ರಂಥದ ವಾಕ್ಯ ಭಾಗದ ಅಂಶ ಪ್ರಿಯರೇ, ಲೋಕದ ಜ್ಞಾನ. ಆದರೆ ಪ್ರಿಯರೇ, ಲೋಕಾಧಿಕಾರಿ, ಲೋಕಜ್ಞಾನದಲ್ಲಿ ನೋಡುವುದಾದರೆ ಅಂಶದಲ್ಲಿ ಲೋಕಾಧಿಕಾರಿ ಪ್ರಿಯರೇ, ಒಬ್ಬ ಮನುಷ್ಯನ ಬಳಿಗೆ ಬಂದಾಗ ಸೈತಾನನು ಲೋಕನಟನೆ, ಲೋಕ ಸ್ನೇಹಗಳನ್ನು ಮಾತ್ರವೇ ಅಲ್ಲದೆ ಲೋಕಜ್ಞಾನವನ್ನು ಕೂಡ ಪರಿಶೀಲಿಸಿ ನೋಡುತ್ತಾನೆ. ಲೋಕಾಧಿಕಾರಿ ಅಂದರೆ ಸೈತಾನ ಪ್ರಿಯರೇ, ದೇವರಿಗೆ ವಿರೋಧಿಯಾದ ಏಂಜಲ್ ಪ್ರಿಯರೇ, ದೂತ, ದೇವರ ಮಕ್ಕಳನ್ನು ನಾಶನ ಮಾಡಬೇಕೆಂದು ಕಂಕಣ ತೊಟ್ಟಿರುವ ಈತನು ಅನೇಕರನ್ನು ಲೋಕಜ್ಞಾನ ಕಡೆಗೆ ಎಳೆಯುತ್ತಾನೆ ಪ್ರಿಯರೇ. ಮತ್ತು ದೇವರ ವಾಕ್ಯವಾದ ಯೇಸು ಕ್ರಿಸ್ತನನ್ನು ಅಥವಾ ದೇವರ ವಾಕ್ಯವಾದ ಪರಿಶುದ್ಧ ಗ್ರಂಥವನ್ನು ನಾವು ಓದದೇ ಇದ್ದರೆ ಆತನು ದೇವರ ಜ್ಞಾನವನ್ನು ಗ್ರಹಿಸಲಾರದಂತೆ ನಮ್ಮೆಲ್ಲರನ್ನು ಕಂಟ್ರೋಲ್ ಮಾಡ್ತಾನೆ ಪ್ರಿಯರೇ. ಮತ್ತು ಅನೇಕ ವಿಷಯಗಳಲ್ಲಿ ದೇವರಿಗೆ ವಿರುದ್ಧವಾಗಿ ಜಾರಿ ಬೀಳುವಂತೆ ಪಾಪದಲ್ಲಿ ನಮ್ಮನ್ನು ನಾಶನ ಸ್ಥಿತಿಗೆ ಒಯ್ಯುತ್ತಾನೆ ಪಿಶಾಚಿ. ಆದ್ದರಿಂದ ಪ್ರಿಯರೇ, ಈ ಒಂದು ದೈವ ಕಾನೂನು, ದೇವರೇ ಏರ್ಪಾಟು ಮಾಡಿದ ಸತ್ಯವೇದವನ್ನು ಗ್ರಹಿಸಿ ಓದಿ ಅದನ್ನು ಪಾಲಿಸಿ ಜೀವಿಸುವುದಾದರೆ ನಾವು ಸೈತಾನನ ದೆವ್ವವನ್ನು ಪಿಶಾಚಿನ ಜಯಿಸಿ ಆನಂದವುಳ್ಳ ಜೀವಿತವನ್ನು ಜೀವಿಸಲು ದೇವರ ಕೃಪೆ ಸಹಾಯ ಮಾಡುತ್ತದೆ ಪ್ರಿಯರೇ. ದೇವರ ವಾಕ್ಯ ಮುಂದೆ ನೋಡೋದಾದ ಪ್ರಿಯರೇ, ಸ್ಕೂಲ್ ಕಾಲೇಜಿನಲ್ಲಿ ಓದುತ್ತಿರುವಾಗ ಲೋಕಾಧಿಕಾರಿ ಸೈತಾನ ಯುಕ್ತವಾಗಿ ತನ್ನ ಜ್ಞಾನದಿಂದ ಲೋಕಜ್ಞಾನವನ್ನು ಪ್ರವೇಶ ಮಾಡಿಸುತ್ತಾನೆ. ಮಾನವನು ದೇವರ ಸೃಷ್ಟಿ ಅಲ್ಲ ಎಂದು, ಕೋತಿಯಿಂದ ಬಂದವನೆಂದು ಪ್ರತಿವಾದಗಳನ್ನು ಬೋಧಿಸುತ್ತಾನೆ. ಇದರಿಂದಾಗಿ ಯೌವನ ಹೃದಯಗಳು ಜಾರಿ ಬೀಳುತ್ತವೆ ಎಂದು ನೋಡುತ್ತೇವೆ. ಪ್ರಭುವಿನ ಮೇಲೆ ಇರುವ ವಿಶ್ವಾಸ ಕ್ಷೀಣಿಸಿ ಹೋಗುತ್ತಿದೆ ಎಂದು ನೋಡುತ್ತೇವೆ. ಮತ್ತು ಕೆಲವರು ಬಹಳ ಓದಿದ ಫಲಿತವಾಗಿ ದೇವರು ಇಲ್ಲ ಎಂದು, ಅಸಲೇ ಇಲ್ಲ ಎಂದು ಗಂಟೆಗಳು ವಾದಿಸುತ್ತಾ ನಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಪ್ರಿಯರೇ. ಹಾಗೂ ಕೋಳಿ ಮುಂದ ಮೊಟ್ಟೆ ಮುಂದ ಎಂದು ಇದೇ ಅವರ ಜೀವಿತ ಎಲ್ಲ ಪ್ರಶ್ನೆ ಆಗಿರುತ್ತದೆ ಪ್ರಿಯರೇ. ಹಾಗೂ ವಿಸ್ತಾರವಾಗಿ ವಿದ್ಯಾಭ್ಯಾಸವನ್ನು ಮಾಡುವುದಕ್ಕೆ, ವಿಸ್ತಾರವಾದ ವಿದ್ಯಾಭ್ಯಾಸ ಮಾಡುವುದಕ್ಕೆ ಇದು ದೇಹಕ್ಕೆ ಆಯಾಸ ಎಂದು ಬೈಬಲ್ ಹೇಳುತ್ತಿದೆ ಪ್ರಿಯರೇ. ಅಂಥವರು ತಮ್ಮ ಜ್ಞಾನವನ್ನು, ತಿಳುವಳಿಕೆಯನ್ನು ಆಧಾರ ಮಾಡಿಕೊಂಡು ಪ್ರಭುವನ್ನು ತಿರಸ್ಕರಿಸುತ್ತಿದ್ದಾರೆ. ಲೋಕ ಜ್ಞಾನವನ್ನು ಅನುಸರಿಸುತ್ತಾ ದೇವರ ಜ್ಞಾನವನ್ನು ತಳ್ಳಿ ಹಾಕುತ್ತಿದ್ದಾರೆ ಇಂಥವರು. ನಾವು ಪವಿತ್ರ ಗ್ರಂಥದ ಕೊರಿಂಥದವರಿಗೆ ಬರೆದ ಪತ್ರಿಕೆ 1:20 ವಾಕ್ಯದಲ್ಲಿ ನೋಡಿದರೆ ಪ್ರಿಯರೇ, ಏನಂದರೆ, ಜ್ಞಾನಿಯಲ್ಲಿ, ಶಾಸ್ತ್ರಿಯಲ್ಲಿ, ಈ ಲೋಕದ ತರ್ಕವಾದಿಯಲ್ಲಿ ಎಂದು ಈ ಲೋಕದ ಜ್ಞಾನವನ್ನು ದೇವರು ಹುಚ್ಚುತನವಾಗಿ ಮಾಡಿದ್ದಾನೆಂದು ನಾವು ನೋಡುತ್ತೇವೆ ಪ್ರಿಯರೇ. ದೇವರ ಆ ಜ್ಞಾನಾನುಸಾರವಾಗಿ ಲೋಕವು ತನ್ನ ಜ್ಞಾನವೆನಿಸಿಕೊಳ್ಳುವ ಮಾರ್ಗದಿಂದ ದೇವರನ್ನು ತಿಳಿದುಕೊಳ್ಳದೆ ಓದದ್ದು ದೇವರ ಜ್ಞಾನದ ಸಂಕಲ್ಪವೆಂದು ನೋಡುತ್ತೇವೆ ಪ್ರಿಯರೇ. ಹೀಗಾದ ಮೇಲೆ ನಮ್ಮ ಹುಚ್ಚು ಮಾತೆನಿಸಿಕೊಂಡಿರುವ ಈ ಸುವಾರ್ತೆಯ ಮೂಲಕ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋರಿಸಿತೆಂದು ದೇವರ ವಾಕ್ಯ ಹೇಳುತ್ತಿದೆ ಪ್ರಿಯರೇ. ಮುಂದಿನ ವಾಕ್ಯ ನೋಡುವುದಾದ ಪ್ರಿಯರೇ, 1 ಕೊರಿಂಥ 22 ನೋಡುವುದಾದರೆ, ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವೂ ಅನ್ಯಜನರಿಗೆ ಹುಚ್ಚು ಮಾತು ಆಗಿದೆ. ಆದರೆ ದೇವರಿಂದ ಕರೆಸಿಕೊಂಡವರು, ಯಹೂದ್ಯರಾಗಲಿ ಗ್ರೀಕರಾಗಲಿ, ಅವರಿಗೆ ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಜ್ಞಾನವಾಗಿದೆ ಶ್ರೇಷ್ಠ. ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲವುಳ್ಳದ್ದಾಗಿದೆ ಪ್ರಿಯರೇ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ,
ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಹಾಗೂ ದೇವರು ಬಲಿಷ್ಠರನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೆ ಆಸ್ಪದವಿಲ್ಲ. ನೀವು ಕ್ರಿಸ್ತ ಯೇಸುವಿನಲ್ಲಿ ಇರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣವು, ವಿಮೋಚನೆಗಳಿಗೆ ಕಾರಣನೂ ಆದನು. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ಪ್ರೇರೆ, ಇದು ಲೋಕ ಅರಿತುಕೊಳ್ಳದಂಥ ಜ್ಞಾನ, ದೇವರ ಸಂಕಲ್ಪದ ಜ್ಞಾನ, ದೇವರ ಮಾರ್ಗ ಪ್ರಿಯರೇ, ಮಹಿಮೆಯ ಜ್ಞಾನ ಪ್ರಿಯರೇ. ಅದ್ಭುತ ಜ್ಞಾನಕ್ಕಾಗಿ ದೇವರಿಗೆ, ಯೇಸುವಿಗೆ ಸ್ತೋತ್ರವಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಪರಿಶುದ್ಧ ಗ್ರಂಥದಲ್ಲೆಲ್ಲ ಬಹಳ ವಿಧಗಳ ಜ್ಞಾನವನ್ನು ಹೇಳಲ್ಪಟ್ಟಿವೆ. ಅವು ಯಾವುವೆಂದರೆ ಲೋಕಜ್ಞಾನ. ಈಗ ತಾನು 1 ಕೊರಿಂಥ 1:20 ವಾಕ್ಯದಲ್ಲಿ ನೋಡಿದೆವು. ಹಾಗೂ ಐಗುಪ್ತ ಜ್ಞಾನ 2ನೇದು ಪ್ರಿಯರೇ. ಮಾನವನ ಜ್ಞಾನ 3ನೇದು. ಈ ಯುಗ ಸಂಬಂಧವಾದ ಜ್ಞಾನ ಪ್ರಿಯರೇ. 5ನೇದು ಲೌಕಿಕ ಜ್ಞಾನ. 6ನೇದು ತತ್ವಜ್ಞಾನ, ಲೋಕಾಧಿಕಾರಿಗಳ ಜ್ಞಾನ. ಹೀಗೆ ಪ್ರಿಯರೇ, ಪರಿಶುದ್ಧ ಗ್ರಂಥದಲ್ಲೆಲ್ಲ ಬಹಳ ವಿಧವಾದ ಜ್ಞಾನ ಹೇಳಲ್ಪಟ್ಟಿದೆ. ಈ ಲೋಕಜ್ಞಾನ ಎಂಬ ಅಂಶ ಬೈಬಲ್ ನೋಡುವುದಾದರೆ 1 ಕೊರಿಂಥ 20ನೇ ವಾಕ್ಯದಲ್ಲಿ ನೋಡಿ. ಐಗುಪ್ತ ಜ್ಞಾನ ಪ್ರಿಯರೇ. ಹಾಗೂ 2ನೇ ಜ್ಞಾನ 1ನೇ ರಾಜರ ಗ್ರಂಥ 4:30 ವಾಕ್ಯ, ಐಗುಪ್ತ ಜ್ಞಾನ ಪ್ರಿಯರೇ. ಮಾನವ ಜ್ಞಾನ 1 ಕೊರಿಂಥ 1:21 ವಾಕ್ಯ. ಈ ಯುಗದ ಜ್ಞಾನ 4ನೇ ಜ್ಞಾನ ಪ್ರಿಯರೇ. 1 ಕೊರಿಂಥ 2:6 ವಾಕ್ಯ. ಲೌಕಿಕ ಜ್ಞಾನ 2 ಕೊರಿಂಥ 1:12 ವಾಕ್ಯ. ಹಾಗೂ ತತ್ವಜ್ಞಾನ ಕೊಲಸ್ಸೆ ಪತ್ರಿಕೆ 2:8 ವಾಕ್ಯ ಪ್ರಿಯರೇ. 7ನೇ ಜ್ಞಾನ ಲೋಕಾಧಿಕಾರಿಗಳ ಜ್ಞಾನ 1 ಕೊರಿಂಥ 2:6 ವಾಕ್ಯದಲ್ಲಿ ಇವುಗಳನ್ನು ಓದಿಕೊಳ್ಳಿರಿ ಪ್ರಿಯರೇ. ಈ ಜ್ಞಾನದಿಂದ ಸೈತಾನನು ಎದ್ದು ನಡೆಸುತ್ತಿದ್ದಾನೆ ಪ್ರಿಯರೇ ಮಾನವರೆಲ್ಲರನ್ನು. ಆದ್ದರಿಂದ ಲೋಕಜ್ಞಾನಿಗಳು ಲೋಕ ಸಂಬಂಧವಾದ ಕಾರ್ಯಗಳನ್ನೇ ಆಲೋಚಿಸುತ್ತಿದ್ದಾರೆ. ಅವರ ನೇತ್ರಗಳು ನಿತ್ಯವಾದವುಗಳನ್ನು ನೋಡುತ್ತಿಲ್ಲ. ದೇವರ ಜ್ಞಾನವಾದರೂ ದೇವರ ಜ್ಞಾನ ಅವರ ದೃಷ್ಟಿಗೆ ಮರೆಯಾಗಿದೆ ಪ್ರಿಯರೇ. ಹೀಗೆ ದೇವರ ಅನುಗ್ರಹಿಸುವಂಥ ಜ್ಞಾನಗಳಲ್ಲಿ ಕೆಲವು ಜ್ಞಾನಗಳನ್ನು ನೋಡೋಣ ಪ್ರಿಯರೇ. ವಾಕ್ಯದಲ್ಲಿ ಹಿಂದೆ ಓದಿದೆವು ಪ್ರಿಯರೇ. ಮೇಲಿನಿಂದ ಬರುವ ಜ್ಞಾನ, ಯಾಕೋಬ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯ. ಮೇಲಿನಿಂದ ಬರುವ ಜ್ಞಾನ, ದೇವರ ಅನುಗ್ರಹಿಸುವ ಜ್ಞಾನ ಪ್ರಿಯರೇ. ಯಾಕೋಬ 3:17. ಹಾಗೂ ದೇವರ ಅನುಗ್ರಹಿಸುವ ಜ್ಞಾನದಲ್ಲಿ 2ನೇ ಜ್ಞಾನ ದೇವರ ನಾನಾ ವಿಧವಾದ ಅನಂತ ಜ್ಞಾನ. ದೇವರ ನಾನಾ ವಿಧವಾದ ಅನಂತ ಜ್ಞಾನ ಇದು ಎಫೆಸ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಪ್ರಿಯರೇ. ಎಫೆಸಿಯನ್ಸ್ ಚಾಪ್ಟರ್ 3:14. ಹಾಗೂ ದೇವರ 3ನೇ ಜ್ಞಾನ ಲೆಸ್ಸಾದ ಜ್ಞಾನ, ಅಂದರೆ ಸಾಮರ್ಥ್ಯವುಳ್ಳ ಪರಿಪೂರ್ಣವಾದ ಸದ್ಜ್ಞಾನ ಪ್ರಿಯರೇ. ಜ್ಞಾನೋಕ್ತಿಗೆ ಅಂತ 8ನೇ ಅಧ್ಯಾಯ 14ನೇ ವಾಕ್ಯ, ಪ್ರೊವರ್ಬ್ಸ್ 8:14. ಹಾಗೂ ದೇವರ ಜ್ಞಾನದಲ್ಲಿ 4ನೇ ದೇವಜ್ಞಾನ ನೋಡುವುದಾದರೆ ದೇವರ ಜ್ಞಾನ ಪ್ರಿಯರೇ. 1 ಕೊರಿಂಥ 4ನೇ ಅಧ್ಯಾಯ 24ನೇ ವಾಕ್ಯ, 1 ಕೊರಿಂಥಿಯನ್ಸ್ 4:24 ವರ್ಡ್ ಪ್ರಿಯರೇ. ಆ ಜ್ಞಾನ ಏನಂದರೆ ಪ್ರಿಯರೇ, ದೇವರ ರಾಜ್ಯ ಮಾತಿನಲ್ಲಿಲ್ಲ, ಶಕ್ತಿಯಲ್ಲಿ ಆಧಾರಗೊಂಡಿದೆ ಎನ್ನುವಂಥದ್ದು ಪ್ರಿಯರೇ. ದೇವರ ಮಗುವೆ, ಈ ಲೋಕಾಧಿಕಾರಿ ನಿನ್ನ ಬಳಿಗೆ ಬಂದಾಗ ಈ ಲೋಕ ಜ್ಞಾನ ದೇವರೆದುರಿಗೆ ಹುಚ್ಚುತನವಾಗಿದೆ ಎನ್ನುವುದನ್ನು ಮರೆಯಬೇಡ. ಒಂದು ದಿನ ಧನವಂತನೊಬ್ಬನು ದೇವರ ಸೇವೆ ಮಾಡುವಾತ ಒಬ್ಬತನನ್ನು ತನ್ನ ಕಾರಿನಲ್ಲಿ ಕೂಡಿಸಿಕೊಂಡು ಹೋದನು ಪ್ರಿಯರೇ. ಆತನು ಧನವಂತನು ಮಾತ್ರವಲ್ಲದೆ ಲೋಕಜ್ಞಾನಿ ಕೂಡ ಆಗಿದ್ದನು. ತನ್ನ ಜ್ಞಾನದಿಂದಾಗಿ ದೇವರ ಸೇವಕನ ಮೇಲೆ ನಿಂದೆಗಳನ್ನು ಹೊರಿಸುತ್ತಾ ಇದ್ದನು. ಆಗ ಆತನು ಸೇವಕನಿಗೆ ಅದು ಕೇಳುವುದಕ್ಕೆ ಬಾಧೆಯಾಗಿದ್ದರೂ ಕೂಡ ಆತನ ತತ್ವಜ್ಞಾನದಿಂದಾಗಿ ಆತನು ಸುಮ್ಮನಿದ್ದನು. ಮರುದಿನ ಹಠಾತ್ತಾಗಿ ಲೋಕಾಧಿಕಾರಿ ಆ ಲೋಕ ಮನುಷ್ಯನನ್ನು ಸಂಧಿಸಿದನು. ಅನುಕೊಳ್ಳದಂತೆ ಆಕಸ್ಮಿಕವಾಗಿ ಎದೆ ನೋವಿನಿಂದ, ಹೃದಯ ನೋವಿನಿಂದ ಸಾವು ಬದುಕಿನ ಮಧ್ಯೆ ಇದ್ದನು ಪ್ರಿಯರೇ. ಆತನನ್ನು ಭೇಟಿಯಾಗುವುದಕ್ಕಾಗಿ ಶೀಘ್ರವಾಗಿ ದೇವಸೇವಕ ಹೋದನು ಪ್ರಿಯರೇ. ಸ್ಪೃಹ ತಪ್ಪಿ ಹೋದಂಥ
ಸಾಯಲು ಸಿದ್ಧವಾದಂಥ ಆತನನ್ನು ದೇವಸೇವಕನು ಅತ್ಯಾಸಕ್ತಿಯಿಂದ ಭೇಟಿಯಾಗಿ ನೋಡಿ ಪ್ರಾರ್ಥಿಸಿದನು. ಸ್ಪೃಹ ಬಂದಿತು ಪ್ರಿಯರೇ. ಆತನನ್ನು ಸಮೀಪಿಸಿ ನಿನ್ನೆ ಆತನು ಮಾತಾಡಿದಂಥ ಪ್ರತಿ ವಿಷಯಗಳನ್ನು ಎತ್ತಿ ತೋರಿಸುತ್ತಾ ಅವುಗಳನ್ನು ಒಪ್ಪಿಕೋ ಎಂದು ಕೋರಿದನು. ತಪ್ಪಾಯಿತೆಂದು ತನ್ನ ಸ್ಥಿತಿಯನ್ನು ಅರಿತುಕೊಂಡ ಆ ಲೋಕ ಮನುಷ್ಯ ತಾನು ಮರಣದ ದ್ವಾರದ ಬಳಿ ನಿಂತುಕೊಂಡಿದ್ದೇನೆಂದು ಗ್ರಹಿಸಿ ಆತನು ತನ್ನ ಪಾಪವನ್ನು ಒಪ್ಪಿಕೊಂಡನು ಪ್ರಿಯರೇ. ಆಗ ದೇವರ ಸೇವಕನು ಪ್ರಾರ್ಥಿಸಿ ಮುಗಿಸಿದ ನಂತರ ದೇವರ ಪ್ರಸನ್ನತೆ ಅಲ್ಲಿ ಇಳಿಯಿತು ಪ್ರಿಯರೇ. ಆಗ ಪ್ರಶಾಂತವಾಗಿ ನಿತ್ಯತ್ವದೊಳಗೆ ಆ ಲೋಕ ಮನುಷ್ಯ ವಿಶ್ವಾಸದೊಂದಿಗೆ ಪ್ರವೇಶಿಸಿದನು ಪ್ರಿಯರೇ. ಕಣ್ಣುಮುಚ್ಚಿ ದೇವರನ್ನು ಸ್ವೀಕರಿಸಿದನು, ದೇವರ ರಾಜ್ಯ ಪ್ರವೇಶಿಸಿದನು. ಒಂದು ವೇಳೆ ಆತನಿಗೆ ಅಂಥ ಕೃಪಾ ಅವಕಾಶ, ಕ್ಷಮಿಸುವ ಪಶ್ಚಾತ್ತಾಪ ಅವಕಾಶ ಸಿಕ್ಕಿಲ್ಲವಾದರೆ ಆತನ ಲೋಕಜ್ಞಾನದಿಂದಾಗಿ ಸೈತಾನನು ಆತನನ್ನು ನರಕದೊಳಕ್ಕೆ ಎಳ್ಕೊಂಡು ಹೋಗುತ್ತಿದ್ದನು ಪ್ರಿಯರೇ. ದೇವರ ಮಗುವೆ, ಲೋಕಜ್ಞಾನದ ವಿಷಯದಲ್ಲಿ ಜಾಗೃತಿಯಾಗಿರಬೇಕು ನೀನು ಪ್ರಿಯರೇ. ಮುಂದೆ ದೇವರ ವಾಕ್ಯದ ನೋಡುವುದಾದರೆ 1ನೇ ಅರಸಗಳ ಗ್ರಂಥ 4ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ, 1ನೇ ಅರಸ 4ನೇ ಅಧ್ಯಾಯ 30ನೇ ವಾಕ್ಯ ಪ್ರಿಯರೇ. ಅದು ಲೋಕಜ್ಞಾನ ಎನಿಸಿಕೊಳ್ತಿದೆ ಪ್ರಿಯರೇ. ಐಗುಪ್ತ ಜ್ಞಾನ ಪ್ರಿಯರೇ, ಹಾಗೂ ಒಂದು ಜ್ಞಾನ ಇತ್ತು ಐಗುಪ್ತಿಯರಿಗೆ ಪ್ರಿಯರೇ. ಅದು ಫರೋ ಜ್ಞಾನ ಎನಿಸಿಕೊಳ್ಳುತ್ತಿದೆ. ಆ ಜ್ಞಾನದಿಂದಾಗಿ ಬಹಳ ಮಂದಿ ಮಾಂತ್ರಿಕರನ್ನು, ಜ್ಯೋತಿಷ್ಯರನ್ನು ಇಟ್ಟುಕೊಂಡಿದ್ದನು ಫರಹ. ಈ ಜ್ಞಾನದಿಂದಾಗಿ ಆತನು ದೇವರನ್ನು ವ್ಯತಿರೇಕಿಸಿದನು. ನಾನು ಆತನ ಯೆಹೋವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗುವುದಕ್ಕೆ ಬಿಡಲು ಯೆಹೋವನು ಯಾರು, ಆ ದೇವರನ್ನು ನಾನು ಅರಿತಿಲ್ಲ, ತಿಳಿದಿಲ್ಲ, ಗೊತ್ತಿಲ್ಲ ನನಗೆ ಎಂದು ಹೇಳಿದನು ಪ್ರಿಯರೇ. ಇದು ಹಾಗೂ ವಿಮೋಚನಕಾಂಡ 5:2 ನೋಡ್ತೇವೆ ಪ್ರಿಯರೇ. ಇವತ್ತಿಗೂ ಇಂಥ ಐಗುಪ್ತ ಜ್ಞಾನದಿಂದಾಗಿ ಅನೇಕ ಮಂದಿ ಹೇತುವಾದಿಗಳು ಪ್ರಭುವಿಗೆ ವಿರೋಧವಾಗಿ ಎದ್ದೇಳುತ್ತಿದ್ದಾರೆ. ಪ್ರಭು ದೇವರು ಐಗುಪ್ತ ಜ್ಞಾನವನ್ನು ಒಡೆದು ಹಾಕುವುದಕ್ಕಾಗಿ, ಇಲ್ಲದಂತೆ ಮಾಡುವುದಕ್ಕಾಗಿ ಮೋಶೆಯ ಕೋಲಿಗೆ ಶಕ್ತಿ ಕೊಟ್ಟನು ಪ್ರಿಯರೇ, ಅಭಿಷೇಕ ನೀಡಿದನು. ಮೋಶೆ ಆ ಕೋಲಿನಿಂದ ನೀರನ್ನು ಹೊಡೆಯಲು ನೀರು ರಕ್ತವಾಯಿತೆಂದು ನೋಡುತ್ತೇವೆ. ಮತ್ತು ಆ ಕೋಲು ಫರೋ ಅರಸನ ಎದುರು ಹಾವಾಯಿತೆಂದು ನೋಡುತ್ತೇವೆ. ಮತ್ತು ಅದೇ ಕೋಲಿನಿಂದ ಹೊಡೆಯಲು, ಧೂಳನ್ನು ಹೊಡೆಯಲು ಐಗುಪ್ತ ದೇಶ ಎಲ್ಲ ತಲೆಯಲ್ಲಿರುವ ಹೇನುಗಳಾಗಿ ಹೊರಟಿತೆಂದು ನೋಡುತ್ತೇವೆ. ಹಾಗೂ ಮೋಶೆ ಮಾಡಿದಂಥ ಕೆಲವು ಅದ್ಭುತಗಳಲ್ಲಿ ಕೆಲವನ್ನು ಐಗುಪ್ತ ದೇಶದ ಮಾಂತ್ರಿಕರು ಕೂಡ ಮಾಡಿ ತೋರಿಸಿದರು. ಪ್ರೈಸ್ ದ ಲಾರ್ಡ್. ಐಗುಪ್ತ ಜ್ಞಾನವು ಫರೋ ಅರಸನ ಹೃದಯವನ್ನು ಕಠಿಣಪಡಿಸಿತೆಂದು ನೋಡುತ್ತೇವೆ. ಹಾಗೂ ಕಡೆಯಲ್ಲಿ ಫರೋ ಸೈನ್ಯ ಕೆಂಪು ಸಮುದ್ರದಲ್ಲಿ ಮುಳುಗಿ ನಾಶವಾಯಿತೆಂದು ನೋಡ್ತೇವೆ ಪ್ರಿಯರೇ. ದೇವರ ಶಕ್ತಿಯಿಂದ, ದೇವರ ಕೋಪದಿಂದ. ದೇವರ ಮಗುವೇ, ಯಾವತ್ತಿಗೂ ಕೂಡ ದೇವರಿಗೆ ವಿರುದ್ಧವಾಗಿ ಮಾತನಾಡಬೇಡ. ಪ್ರಭುವಾದ ದೇವರು ನಿನಗೆ ನೀಡಿರುವ ಜ್ಞಾನವನ್ನು ಆತನನ್ನು ಧಿಕ್ಕರಿಸುವುದಕ್ಕೆ ಉಪಯೋಗಿಸಬೇಡ. ಐಗುಪ್ತ ಜ್ಞಾನ ನಿನಗೆ ಅಸಲು ಬೇಡವೇ ಬೇಡ ಪ್ರಿಯ ದೇವರ ಮಗುವೆ. ಪ್ರಿಯ ದೇವರ ಮಗುವೆ, ಇಂದಿನ ಭಾಗದಲ್ಲಿ ನಾವು ನೋಡಿದ್ದೀವಿ ಲೋಕಜ್ಞಾನ. ಈ ಲೋಕ ಜ್ಞಾನ ಹುಚ್ಚುತನವಾಗಿ ಮಾಡಿದ್ದಾನೆಂದು ನಾವು ಕೊರಿಂಥದ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಈ ಲೋಕ ಜ್ಞಾನ ದೇವರ ದೃಷ್ಟಿಯಲ್ಲಿ ಹುಚ್ಚುತನವಾಗಿದೆ ಸರಿ ಪ್ರಿಯರೇ. ಅನೇಕರು ಈ ಲೋಕ ಜ್ಞಾನದಿಂದಾಗಿ ದೇವರ ಜ್ಞಾನವನ್ನು ತಿರಸ್ಕರಿಸುತ್ತಿದ್ದಾರೆ ಹಾಗೂ ತರ್ಕ ಮಾಡುತ್ತಾ ಎದುರುವಾದಿಸುತ್ತಾರೆ. ದೇವರ ವಾಕ್ಯಕ್ಕೆ ಒಳಗಾಗದೆ ಅದರ ಪ್ರಕಾರ ನಡೆಯದೆ ಮನುಷ್ಯರ ಪರಂಪರಾಚಾರ್ಯಗಳಿಗೆ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ. ಇದರಿಂದ ಉಂಟಾಗುವ ನಷ್ಟ ಅವರದ್ದೇ ಪ್ರಿಯರೇ, ದೇವರದ್ದಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಮುಂದೆ ನೋಡೋದಾದ ಪ್ರಿಯರೇ, ಒಮ್ಮೆ ದೇವಸೇವಕ ಒಬ್ಬ ಆತನ ಪ್ರಿಯರೇ ಒಬ್ಬ ಸಹೋದರಿಯೊಂದಿಗೆ ದೀಕ್ಷಾ ಸ್ನಾನವನ್ನು ಕುರಿತು ಮಾತಾಡುತ್ತಿದ್ದನು. ಆಕೆಗೆ ಕೋಪ ಹುಟ್ಟಿಕೊಂಡು ಬಂದಿತ್ತು. ಈ ಮರುಭೂಮಿಯಂತಿರುವ ಸ್ಥಳದಲ್ಲಿ, ನೀರಿಲ್ಲದ ಸ್ಥಳದಲ್ಲಿ ಪ್ರಜೆಗಳು ಹೇಗೆ ದೀಕ್ಷಾ ಸ್ನಾನ ಹೊಂದಬಲ್ಲರು? ಇದು ಸರಿಯಾದ ಸಿದ್ಧಾಂತ ಅಲ್ಲ ಎಂದಳು ಪ್ರಿಯರೇ. ಕೆಲವರು ಶಿಲುಬೆ ಹಾಕಲ್ಪಟ್ಟ ಕಳ್ಳನನ್ನು ದೀಕ್ಷಾ ಸ್ನಾನ ಹೊಂದದೆ ಸತ್ತನಲ್ಲ ಹೀಗೆ ವಾದಿಸುತ್ತಾರೆ. ಮತ್ತು ಕೆಲವರು ದೀಕ್ಷಾ ಸ್ನಾನ ಕೇವಲ ಆಧಾರ ಮಾತ್ರ, ಅದರಲ್ಲಿ ಎಂತಹ ಪ್ರಾಮುಖ್ಯತೆ ಇಲ್ಲ ಎನ್ನುತ್ತಾರೆ ಪ್ರಿಯರೇ. ಹಾಗಾದರೆ ಯೇಸು ಕ್ರಿಸ್ತನು ತನ್ನನ್ನು ತಾನೇ ತಗ್ಗಿಸಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಯೋರ್ದಾನ್ ನದಿಯ ಬಳಿಗೆ, ಯೋಹಾನ ಬಳಿ ಹೋಗುವ ಅವಕಾಶ ಇದ್ದಿಲ್ಲ ಪ್ರಿಯರೇ. ತಾನು ಈ ಲೋಕವನ್ನು ಬಿಟ್ಟು ಹೋಗುವುದಕ್ಕೆ ಮೊದಲು ನೀವು ಹೋಗಿ
ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ನಂಬುವವರಿಗೆ ತಂದೆ, ಕುಮಾರ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಎಂದು ಆಜ್ಞಾಪಿಸುವ ಅವಶ್ಯಕತೆ ಕೂಡ ಇರುತ್ತಿರಲಿಲ್ಲ ಪ್ರಿಯರೇ. ದೇವರ ಮಗುವೆ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು ಎಂದು, ನಂಬದೇ ಇರುವವನಿಗೆ ದಂಡನೆ ವಿಧಿಸಲಾಗುವುದೆಂದು ಬೈಬಲ್ ಸ್ಪಷ್ಟವಾಗಿ ಹೇಳುತ್ತಿದೆ. ಮಾರ್ಕನೇ ಸುವಾರ್ತೆ 16ನೇ ವಾಕ್ಯದಲ್ಲಿ ಪ್ರಿಯರೇ. ಇವತ್ತು ಕತ್ತಲೆಯ ಸಂಬಂಧಿಗಳಾದ ಸೈತಾನ ದೂತರಾದ ಸೈತಾನ ಅನೇಕ ನೇತರಗಳನ್ನು ಕುರುಡುತನ ಮಾಡುತ್ತಿದ್ದಾನೆ. ಮನುಷ್ಯರದ್ದು ಕುರುಡುತನ ಉಂಟು ಮಾಡಿ ಲೋಕಜ್ಞಾನಕ್ಕೆ ಪ್ರವೇಶ ಮಾಡಿಸುತ್ತಿದ್ದಾನೆ. ಅದೇನೇ ಮಾತಾಡಿಸ್ತಿದ್ದಾನೆ ಯಾವಾಗಲೂ ಮನುಷ್ಯರ ಬಾಯಲ್ಲಿ, ಹೃದಯದಲ್ಲಿ. ಪ್ರವಾದಿ ಎಲೀಷನ ದಿನಗಳಲ್ಲಿ ನಾಮಾನ ಎಂಬ ಸಿರಿಯ ದೇಶದ ಚಕ್ರವರ್ತಿ ಯೋರ್ದನ್ ನದಿಯಲ್ಲಿ ಎಲೀಷ ಪ್ರವಾದಿ ಸ್ನಾನ ಮಾಡಿ ನಿನ್ನ ಕುಷ್ಠ ಹೋಗುತ್ತದೆ ಎಂದಾಗ ಆತನಿಗೆ ಇಷ್ಟವಿಲ್ಲದೆ ತನ್ನ ಜ್ಞಾನದಿಂದಾಗಿ ಯೋರ್ದನ್ ದಡದಲ್ಲಿ ನಿಂತು ತನ್ನ ಲೋಕಜ್ಞಾನವನ್ನೇ ಮಾತಾಡಿದನು ಪ್ರಿಯರೇ. ಏನಂದರೆ, ದಮಸ್ಕದ ನದಿಗಳಾದ ಅಬನಯನ, ಪರ್ಪರ ಇಸ್ರೇಲ್ ದೇಶಗಳಿಗೆ ನದಿಗಳಿಗಿಂತ ಶ್ರೇಷ್ಠ ನದಿಗಳಲ್ಲವೇ ಎಂದು ಆತನು ಹೀಗೆ ಏನೇನೋ ಮಾತನಾಡಿ ತನ್ನ ಲೋಕಜ್ಞಾನವನ್ನು ತೋರಿಸಿಕೊಂಡನು ಪ್ರಿಯರೇ. ಆದರೆ ಆತನ ವ್ಯಾಧಿ ತೊಲಗಿ ಹೋಗಲಿಲ್ಲ ಎಂದು ನೋಡುತ್ತೇವೆ. ಯಾವಾಗ ಒಂದು ಚಿಕ್ಕ ಮಗುವಿನಂತೆ ತನ್ನನ್ನು ತಾನು ತಗ್ಗಿಸಿಕೊಂಡನು, ಯೋರ್ದನ್ ನದಿಯಲ್ಲಿ ಮುಳುಗಿದನು 7 ಸಾರಿ, ಆವಾಗಲೇ ಆತನ ದೇಹ ಮೃದುವಾಗಿ ಚಿಕ್ಕ ಮಗುವಿನ ದೇಹದಂತಾಗಿ ಮಾರ್ಪಟ್ಟು ಶುದ್ಧನಾದನೆಂದು ನೋಡುತ್ತೇವೆ. ದೇವರ ಮಗುವೆ, ನಿನ್ನ ಸ್ವಂತ ಜ್ಞಾನದಿಂದಾಗಿ ದೇವರ ಸಂಕಲ್ಪವನ್ನು ಯಾವಾಗಲೂ ತಳ್ಳಿ ಹಾಕಬೇಡ. ಲೋಕಾಧಿಕಾರಿಯಾದ ಸೈತಾನನು ನಿನ್ನನ್ನು ಭೇಟಿಯಾದಾಗ ನಿನ್ನೊಳಗೆ ಜ್ಞಾನವನ್ನು ಕಂಡುಕೊಳ್ಳುವುದಾದರೆ ಅವನಿಗೆ ಹಬ್ಬದ ಆನಂದ ಆಗಿರುತ್ತದೆ ಪ್ರಿಯರೇ. ಮುಂದೆ ನೋಡುವುದಾದ ಪ್ರಿಯರೇ, ಮನುಷ್ಯ ಜ್ಞಾನ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 25ನೇ ವಾಕ್ಯ ಪ್ರಿಯರೇ. 1 ಕೊರಿಂಥ 1ನೇ ಅಧ್ಯಾಯ 25ನೇ ವಾಕ್ಯ. ಪ್ರತಿಯೊಬ್ಬನಿಗೆ ಪ್ರಭು ಸಾಧಾರಣವಾಗಿ ಜ್ಞಾನ ನೀಡಿರುತ್ತಾನೆ ಪ್ರಿಯರೇ. ವಿದ್ಯಾಭ್ಯಾಸದ ಮೂಲಕ ಆ ಜ್ಞಾನ ವಿಸ್ತರಿಸ್ತಾ ಇದೆ ಎಂದು ನೋಡುತ್ತೇವೆ. ಲೋಕರೀತಿಯಾಗಿ ಜೀವಿಸುವುದು ಹೇಗೆ ಎಂದು, ಲೋಕರೀತಿಯಾಗಿ ಪ್ರಖ್ಯಾತಿ ಹೇಗೆ ಹೊಂದುವುದೆಂದು ಇಂದು ಮಾನವ ಜ್ಞಾನ ಆಲೋಚಿಸುತ್ತಿದೆ ಹೀಗೆ ಪ್ರಿಯರೇ. ಆ ದಿನ ಸೊಲೊಮೋನ ಮಹಾರಾಜನು ದೇವರ ಬಳಿಯಲ್ಲಿ ಜ್ಞಾನ ವಿವೇಕವನ್ನು ಬೇಡಿಕೊಂಡನು. ತಾನೇ ಹೊಂದಿದಂಥ ಅಪರಿಮಿತವಾದ ಜ್ಞಾನ ವಿವೇಕವನ್ನು ಪ್ರಭುವಿನ ಮಾರ್ಗದಲ್ಲಿ ಉಪಯೋಗಿಸದೆ ಲೋಕ ಸಂಬಂಧವಾದ ಮಾರ್ಗದಲ್ಲಿ ವೇಸ್ಟ್ ಮಾಡಿದನು ಪ್ರಿಯರೇ, ವೃಥ ಮಾಡಿದನೆಂದು ನೋಡುತ್ತೇವೆ. ತಾನು ಪ್ರೀತಿಸಿದಂಥ ಉಪಪತ್ನಿಯರಿಗೋಸ್ಕರ, ಅನ್ಯಜನ ಸ್ತ್ರೀಯರಿಗೋಸ್ಕರ ಉನ್ನತ ಸ್ಥಾನದಲ್ಲಿ ದೇವರಲ್ಲದವುಗಳಿಗೆ ವಿಗ್ರಹ ಸ್ತಂಭ ಮಾಡಿ ದೇವಾಲಯಗಳನ್ನು ಕಟ್ಟಿಸಿದನು, ದೇವತಾ ಸ್ತಂಭಗಳನ್ನು ನಿಲ್ಲಿಸಿದನೆಂದು ನೋಡುತ್ತೇವೆ. ತಾನು ಮಾಡಿಕೊಂಡ ಫರೋಹನ ಕುಮಾರ್ತೆಯರಿಗಾಗಿ ಐಗುಪ್ತ್ಯರ ಹೇಯ ಕ್ರಿಯೆಗಳನ್ನು ಅನುಸರಿಸಿದನೆಂದು ನೋಡುತ್ತೇವೆ. ಆತನ ಜ್ಞಾನ ಆತನಿಗೆ ಕೇಡನ್ನು ತಂದಿತೆಂದು ನೋಡುತ್ತೇವೆ ಪ್ರಿಯರೇ. ದೇವರು ಅನೇಕ ಸಾರಿ ಎಚ್ಚರಿಸಿದರೂ ದೇವರ ಜ್ಞಾನಕ್ಕಿಂತ ತನ್ನ ಜ್ಞಾನವನ್ನೇ ಆಚರಿಸಿದನೆಂದು ನೋಡುತ್ತೇವೆ. ಆದ್ದರಿಂದ ಆತನ ಕಡೆ ದಿನಗಳು ಬಹು ದುಃಖಕರವಾಗಿದ್ದವೆಂದು ನೋಡುತ್ತೇವೆ ವಾಕ್ಯದಲ್ಲಿ. ಪ್ರಿಯರೇ, ಮುಂದೆ ನೋಡುವುದಾದರೆ ಪ್ರಪಂಚ ಜ್ಞಾನ. ಕೊರಿಂಥ 1ನೇ ಪತ್ರಿಕೆ 1 ಕೊರಿಂಥ 2ನೇ ಅಧ್ಯಾಯ 6ನೇ ವಾಕ್ಯ ಪ್ರಿಯರೇ. 1 ಕೊರಿಂಥ 2ನೇ ಅಧ್ಯಾಯ 6ನೇ ವಾಕ್ಯ ಪ್ರಿಯರೇ. ಈ ಲೋಕದ ಯುಗ ಸಂಬಂಧವಾದ ಜ್ಞಾನ ಅಲ್ಲ ಪ್ರಿಯರೇ, ನಿರರ್ಥವಾಗಿ ಹೋಗುವಂಥ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ, ದೇವರ ಜ್ಞಾನ ಮರ್ಮವಾಗಿ ಇಡಲ್ಪಟ್ಟಿದೆ ಎಂದು ಬೋಧಿಸುತ್ತಿದ್ದಾರೆ ಪ್ರಿಯರೇ ಪೌಲನು. ಈ ಜ್ಞಾನವು ಮರೆಯಾಗಿತ್ತೆಂದು, ಜಗತ್ತು ಉತ್ಪತ್ತಿಗೆ ಮುಂಚೆಯೇ ಇದನ್ನು ದೇವರು ತನ್ನ ಮಹಿಮೆಯ ನಿಮಿತ್ತ ನೇಮಿಸಿದ್ದನೆಂದು ಅಪೊಸ್ತಲನಾದ ಪೌಲನು ಬರೆಯುತ್ತಿದ್ದಾನೆ. 1 ಕೊರಿಂಥ 2ನೇ ಅಧ್ಯಾಯ 6-7 ವಾಕ್ಯದಲ್ಲಿ ಪ್ರಿಯರೇ, ದೇವರ ಮಗುವೆ, ಪ್ರಪಂಚ ಜ್ಞಾನವು ಲೋಕ ರಾಜಕೀಯ ವ್ಯಕ್ತಿಗಳ ಜ್ಞಾನವಾಗಿರುತ್ತದೆ ಪ್ರಿಯರೇ. ಈ ಜ್ಞಾನ ದೇವರ ಪ್ರಜೆಗಳನ್ನು ದೇವರ ಬಳಿಯಿಂದ ಕೇವಲ ತೊಲಗಿಸುವಂಥದ್ದಾಗಿದೆ ಪ್ರಿಯರೇ. ಒಂದು ಸಾರಿ ಒಂದು ವಿಧವಾಗಿ ಹೇಳುತ್ತಾರೆ, ನಂತರ ಅಲ್ಲವೆಂದು ಹೇಳಿ ಬದಲಾಯಿಸುವ ಇವರ ಜ್ಞಾನವು ಸರಿಯಾದದ್ದಲ್ಲ ಪ್ರಿಯರೇ. ಇವರಲ್ಲಿ ದೇವರ ಭಯ ಇಲ್ಲ ಪ್ರಿಯರೇ, ಮಾತಿನಲ್ಲಿ ಯಥಾರ್ಥತೆ ಇಲ್ಲ. ದೇವರ ಮಗುವೆ,
ನಿನ್ನೊಳಗೆ ಇಂಥ ಜ್ಞಾನ ಇರುವುದಾದರೆ ಪರಿಶೀಲಿಸಿ ನೋಡು. ಆ ದಿನ ಫರಿಸಾಯರು ಸದ್ದುಕಾಯರು ಇಂಥ ಜ್ಞಾನವುಳ್ಳವರಾಗಿದ್ದರಿಂದ ಮಹಿಮಾ ಸ್ವರೂಪಿಯಾದಂಥ ಪ್ರಭುವನ್ನು ಶಿಲುಬೆಗೆ ಹಾಕಿದ್ದಾರೆ ಅಂತ ನೋಡುತ್ತೇವೆ. ಪ್ರಪಂಚ ಸಂಬಂಧಿಕರಾದ ಪ್ರಜೆಗಳೆಲ್ಲರೂ ಲೋಕಾಧಿಕಾರಿಯಾದ ಸೈತಾನನ ಕೈಯಲ್ಲಿಯೇ ಇದ್ದಾರೆಂದು, ಸೈತಾನನೇ ಅವರನ್ನು ಕಂಟ್ರೋಲ್ ಮಾಡುತ್ತಿದ್ದಾನೆಂದು ದೇವರ ವಾಕ್ಯ ಹೇಳುತ್ತಿದೆ ಪ್ರಿಯರೇ. ಆ ಆಳ್ವಿಕೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಮೇಲಿನಿಂದ ಬರುವಂಥ ಜ್ಞಾನವನ್ನು ಭಯಭಕ್ತಿಯೊಂದಿಗೆ ಸ್ವೀಕರಿಸಬೇಕು ಪ್ರಿಯರೇ. ಅಂಥ ಭಯಭಕ್ತಿ ನಿಮ್ಮದಾಗಲಿ ಪ್ರಿಯರೇ. ಅಂಥ ಮೇಲಿನಿಂದ ಬರುವಂಥ ದೈವ ಜ್ಞಾನ ನೀವು ಹೊಂದಿಕೊಳ್ಳುವಂತಾಗಲಿ ಯೇಸು ನಾಮದಲ್ಲಿ. ಲೋಕಜ್ಞಾನವಾದರೂ ದಾನ ಧರ್ಮಗಳಲ್ಲಿ ನಂಬಿಕೆ ಇಡುತ್ತಿದೆ ಪ್ರಿಯರೇ. ನಾವಾದರೂ ಪ್ರಭುವಿನ ಶಿಲುಬೆಯ ರಕ್ತದಲ್ಲಿ ನಂಬಿಕೆ ಇಡುತ್ತಿದ್ದೇವೆ. ಲೋಕಜ್ಞಾನ ದೇಹ ಶಿಕ್ಷೆ, ಶರೀರ ಇಚ್ಛೆಗಳ ನಿಗ್ರಹವನ್ನು ವಿಷಯಗಳನ್ನು ಕುರಿತು ಮಾತನಾಡುತ್ತಿದೆ. ಆದರೆ ದೇವರ ಪವಿತ್ರ ಗ್ರಂಥದಲ್ಲಿ ನೋಡುವುದಾದರೆ ಕೊಲೊಸ್ಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಏನಂದರೆ, ಅಂಥ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು, ಅತಿ ವಿನಯವನ್ನು, ದೇಹ ದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತದೆ ಹೊರತು ಅದರ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಎಂದು ಪ್ರಿಯರೇ. ಆದರೆ ನಾವಾದರೂ ಆತ್ಮ ಸಂಬಂಧವಾದಂಥ ಜೀವಿತದೊಳಗೆ ಬಲವನ್ನು ಹೊಂದುವುದಕ್ಕಾಗಿ ಪ್ರಿಯರೇ ಮಾತನಾಡುತ್ತಿದ್ದೇವೆ. ಜ್ಞಾನವೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವಂಥ ವಿಪರೀತವಾದ ವಾದನೆಗಳಿಗೆ ದೂರವಾಗಿರು ಎಂದು ಅಪೊಸ್ತಲ ಪೌಲನು ತಿಮೋಥೆಯನಿಗೆ ಎಚ್ಚರಿಸುತ್ತಿದ್ದಾನೆ ಪ್ರಿಯರೇ. ತಿಮೋಥೆಯನಿಗೆ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯ 20ನೇ ವಾಕ್ಯ ಪ್ರಿಯರೇ. 1ನೇ ತಿಮೋಥಿ 6ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಜ್ಞಾನವೆಂದು ಸುಳ್ಳಾಗಿ ಹೇಳಿಕೊಳ್ಳುವಂಥ ವಿಪರೀತವಾದ ವಾದನೆಗಳಿಗೆ ದೂರವಾಗಿರು ಎಂದು ಪೌಲನು ತಿಮೋಥೆಯನನ್ನು ಎಚ್ಚರಿಸುತ್ತಿದ್ದಾನೆ. ಪ್ರಿಯ ದೇವರ ಮಗುವೆ, ಲೋಕಾಧಿಕಾರಿ ಬಂದಾಗ ನಿನ್ನ ಬಳಿಗೆ, ನಿನ್ನೊಳಗೆ ಅವನಿಗೆ ಸಂಬಂಧಿಸಿದಂಥ ಲೋಕಜ್ಞಾನ ಇದೆಯೇನೋ ಎಂದು ಗಮನಿಸುತ್ತಾನೆ. ಅಷ್ಟೇ ಅಲ್ಲ, ನೀನು ಲೋಕಜ್ಞಾನದಿಂದ ತಪ್ಪಿಸಿಕೊಳ್ಳುವುದಾದರೆ ಧನ್ಯನೇ ಆಗುವೆ. ನಿನ್ನನ್ನು ನೀನು ಕಾಪಾಡಿಕೋ ದೇವರ ಪ್ರಿಯ ಮಗುವೆ. ತಂದೆಯಾದ ದೇವರು ಯೇಸು ಕ್ರಿಸ್ತ ಪ್ರಭುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಿಯರೇ. ಅಂಥ ದೈವಜ್ಞಾನದಿಂದ ನೀವೆಲ್ಲರೂ ತುಂಬಿಕೊಳ್ಳಬೇಕೆಂದು ಸ್ವಾಗತಿಸ್ತೇನೆ ಪ್ರಿಯರೇ. ಇಲ್ಲಿವರೆಗೆ ಕೆಲವು ದೇವರ ವಾಕ್ಯದ ಮೂಲಕ ಲೋಕದ ಜ್ಞಾನ ಅಂಶವನ್ನು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕೆಲವರಿಗೆ ಈ ವಿಡಿಯೋವನ್ನು, ಈ ವಾಕ್ಯವನ್ನು ಪರಿಚಯ ಮಾಡಿರಿ ಪ್ರಿಯರೇ. ಇದು ನಿಮಗೆ ಸಹಾಯವಾಗಲೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಲೋಕಜ್ಞಾನದಿಂದ ತಪ್ಪಿಸಿಕೊಳ್ಳುವುದಾದರೆ ನಾವು ದೈವಜ್ಞಾನಕ್ಕೆ ಸಮೀಪವಾಗುತ್ತೇವೆ ಪ್ರಿಯರೇ. ದೇವರ ಭಯವೇ ಜ್ಞಾನಕ್ಕೆ ಮೂಲ ಎನ್ನುವ ದೇವರ ವಾಕ್ಯದಂತೆ ದೇವರ ಭಯದಲ್ಲಿ ಸಮಸ್ತ ಜ್ಞಾನ ಅಡಗಿದೆ ಎನ್ನುವ ದೇವರ ವಾಕ್ಯದಂತೆ ಪ್ರಿಯರೇ, ಯಾರು ದೇವರಿಗೆ ಭಯಪಡುತ್ತಾರೋ ಅವರ ಆತ್ಮ ಬದುಕುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ. ದೇವರಿಗೆ ಭಯಪಡುವವನು ಮನುಷ್ಯರಿಗೆ ಭಯಪಡುವುದಿಲ್ಲ, ಯಾವ ಪಿಶಾಚಿಗೂ ಭಯಪಡುವುದಿಲ್ಲ, ಹಾಗೂ ಯಾವ ಕಷ್ಟ, ಸಂಕಟ, ಹಿಂಸೆ, ಬಾಧೆಗಳಿಗೆ ಭಯಪಡುವುದಿಲ್ಲ ಪ್ರಿಯರೇ. ಯಾಕಂದರೆ ದೇವರ ಭಯ ಒಂದು ದೊಡ್ಡ ಜೀವದ ಮರವಾಗಿರುತ್ತದೆ ಪ್ರಿಯರೇ. ಒಂದು ಬಲವಾದ ಕೋಟೆ, ಆಶ್ರಯಪುರ ಪ್ರಿಯರೇ. ಯಾರಲ್ಲಿ ದೇವರ ಭಯ ಇಲ್ಲ ಪ್ರಿಯರೇ, ಅವರ ಜೀವಿತ ಅದ್ದಿಗಿಂತ ಕಡೆ ಪ್ರಿಯರೇ, ಗೋಳು ಪ್ರಿಯರೇ. ಆದ್ದರಿಂದ ನೀವೆಲ್ಲರೂ ಲೋಕಜ್ಞಾನವನ್ನು ಕಂಡುಹಿಡಿದು ಅದು ದೇವರ ದೃಷ್ಟಿಯಲ್ಲಿ ಹುಚ್ಚುತನವಾಗಿದೆ ಎಂದು ಗ್ರಹಿಸಿ ದೇವರ ಭಯದ ಜ್ಞಾನಕ್ಕೆ ಬರಬೇಕೆಂದು ಸ್ವಾಗತಿಸುತ್ತೇನೆ ಪ್ರಿಯರೇ. ಆ ದೇವರ ಭಯ ನಮ್ಮಲ್ಲಿರುವ ಪಾಪವನ್ನು ತೊಲಗಿಸುತ್ತದೆ ಪ್ರಿಯರೇ. ನಮ್ಮಲ್ಲಿರುವ ಆಕಸ್ಮಿಕವಾದ, ಅನಿರೀಕ್ಷಿತವಾದ, ಬಲಹೀನತೆಯಾದ ಕೋಪವನ್ನು ತಡೆಗಟ್ಟುತ್ತದೆ ಪ್ರಿಯರೇ. ದೇವರಲ್ಲಿ ಭಯಭಕ್ತಿಯುಳ್ಳ ಮನುಷ್ಯನು ದಾನ ಧರ್ಮವನ್ನು ಧಾರಾಳವಾಗಿ ಮಾಡ್ತಾನೆ ಪ್ರಿಯರೇ. ನೆರೆಯವರನ್ನು ಯಥಾರ್ಥವಾಗಿ ಪ್ರೀತಿಸುತ್ತಾನೆ. ದೇವರ ಆಜ್ಞೆಗಳನ್ನು ಕೈಗೊಳ್ಳುವುದರಲ್ಲಿ ಸದಾ ಜಾಗೃತನಾಗಿರುತ್ತಾನೆ ಪ್ರಿಯರೇ. ಅಷ್ಟೇ ಅಲ್ಲ ಪ್ರಿಯರೇ, ಯೇಸು ಕೂಡ ಹೇಳಿದನು ನಮಗೆ ಸುವಾರ್ತೆಯಲ್ಲಿ, ನೀವು ಮನುಷ್ಯರಿಗೆ ಭಯಪಡಬೇಡಿರಿ. ಮನುಷ್ಯರು ದೇಹವನ್ನು ಮಾತ್ರ ಕೊಲ್ಲುತ್ತಾರೆ, ಆದರೆ ಆತ್ಮವನ್ನು ಕೊಲ್ಲಲು ಅವರಿಂದ ಸಾಧ್ಯವಿಲ್ಲ ಎಂದನು. ಆದರೆ ಯೇಸು ಹೇಳ್ತಾನೆ ಮತ್ತೆ, ಆದರೆ ನೀವು ಯಾರಿಗೆ ಭಯಪಡಬೇಕೆಂದು ನಾನು ನಿಮಗೆ ತಿಳಿಸುತ್ತೇನೆ, ಬನ್ನಿರಿ. ದೇಹವನ್ನು ಆತ್ಮವನ್ನು ಎರಡನ್ನೂ ಕೊಲ್ಲಿ
ನರಕಕ್ಕೆ ಹಾಕಬಲ್ಲ ಅಧಿಕಾರವುಳ್ಳಾತನಿಗೆ ಭಯಪಡಿರಿ ಎಂದು ಒತ್ತಿ ಹೇಳುತ್ತೇನೆ ಎಂದು ಹೇಳಿದನು ಪ್ರಿಯರೇ. ಅಂತ ದೇಹ ಆತ್ಮವನ್ನು ಕೊಲ್ಲಿ ನರಕಕ್ಕೆ ಹಾಕುವ ಅಧಿಕಾರವುಳ್ಳ ತಂದೆಯ ದೇವರಿಗೆ ನಾವೆಲ್ಲರೂ ಭಯಪಡೋಣ ಪ್ರಿಯರೇ. ದೇವರ ಭಯದ ಮೂಲಕ ಮನುಷ್ಯ ಭಯ, ಪಿಶಾಚಿ ಭಯ, ಭವಿಷ್ಯದ ಭಯ, ಎಲ್ಲ ಅನಾಹುತಗಳ ಭಯ, ಎಲ್ಲ ನಿರಾಶೆಯ ಭಯ, ನಾಚಿಕೆಯ ಭಯ, ಅನೇಕ ಅಜ್ಞಾನ, ಅವಿಶ್ವಾಸ, ಅಂಧಕಾರ ಎಲ್ಲ ತೊಲಗಲಿ ಪ್ರಿಯರೇ. ದೇವರ ಭಯದಲ್ಲಿ ಎಲ್ಲ ತೊಲಗುತ್ತದೆ. ನೀವು ದಯವಿಟ್ಟು ದೇವರ ಭಯದಲ್ಲಿ ಆಶ್ರಯ ಪಡೆಯಬೇಕೆಂದು ಎಲ್ಲರನ್ನು ಸ್ವಾಗತಿಸ್ತೇನೆ. ಆ ದೇವರ ಭಯವೇ ಆಗಿರುತ್ತದೆ ಪ್ರಿಯರೇ, ದೇವರ ವಾಕ್ಯವನ್ನು ದಿನನಿತ್ಯ ಧ್ಯಾನಿಸುವುದು. ನೀವು ದೇವರಿಗೆ ಭಯಪಡುವುದಾದರೆ ನೀವು ದಿನಲೂ ವಾಕ್ಯವನ್ನು ಧ್ಯಾನಿಸುತ್ತೀರಿ, ಪ್ರಾರ್ಥಿಸುತ್ತೀರಿ ಪ್ರಿಯರೇ. ಅಂಥ ಕೃಪೆ ತಂದೆಯಾದ ದೇವರು ನಿಮ್ಮೆಲ್ಲರಿಗೆ ನೀಡಲೆಂದು ಪ್ರಾರ್ಥಿಸೋಣ ಪ್ರಿಯರೇ. ತಂದೆಯೇ, ಲೋಕಜ್ಞಾನ ಎಂಬ ಅಂಶವನ್ನು ನಾವು ಧ್ಯಾನಿಸಿದೆವು. ದೇವ, ಇದರಲ್ಲಿರುವ ವಾಕ್ಯಗಳನ್ನು ಮಕ್ಕಳು ಚೆನ್ನಾಗಿ ಅರಿತುಕೊಳ್ಳುವಂತೆ ಅವರ ಹೃದಯವನ್ನು ಮುಟ್ಟಿರಿ, ಮನಸ್ಸನ್ನು ಮುಟ್ಟಿರಿ, ಸ್ವಸ್ಥ ಮಾಡಿರಿ. ಹುಚ್ಚುತನವಾಗಿರುವ ಈ ಲೋಕಜ್ಞಾನದಿಂದ ಬಿಡಿಸಿ ಸಮೃದ್ಧಿ ಆಶೀರ್ವಾದ ನೀಡುವ ದೈವಜ್ಞಾನಕ್ಕೆ ಸೇರಿಸಬೇಕೆಂದು ಯೇಸು ಕ್ರಿಸ್ತ